ಯಾವ ವಿಶ್ವಾಸದಲ್ಲಿ ಎತ್ತಾಳಿ ಈ ಮಾತನ್ನ ಹೇಳ್ತಿದ್ದಾರೆ ಉಚ್ಚಾಟನೆಗೆ ಹೊಂದಂತವ್ರು? ಇಷ್ಟು ವಿಶ್ವಾಸದಿಂದ ನಿಮ್ಮದೇ ಆದಂತ ಅಭಿಮಾನಿಗಳು ಕಾತುರದಿಂದ ಕಾಯ್ತಿದ್ದಾರೆ ಸರ್. ಮತ್ತೆ ಈಗ 2 ಸಲ ಉಚ್ಚಾಟನೆ ಮಾಡಿ ಯಾಕೆ ತಗೊಂಡ್ರಿ ಬಿಜೆಪಿ ಅವರು? ನಾನು ಹೋಗಿ ಯಾರಿಗೂ ಕೈ ಕಾಲು ಹಿಡಿದಿದ್ದಿಲ್ಲ, ಯಾರಿಗೂ ಹಿಡಿದೇನೆ, ತಾವೇ ಕರೆದು ತಗೊಂಡಾರೆ. ಈ ಸಲ ಅಂತರೂ ಇಡೀ ರಾಜ್ಯ ತುಂಬ ವ್ಯಾಪಕ ದಿನ. ಮೊದಲು ಒಂದು ಸೀಮಿತ ಇತ್ತು, ಜಿಲ್ಲೆಗೋ ಅಥವಾ ಒಂದು ಭಾಗಕ್ಕೂ. ಈಗಿಲ್ಲ, ಇಡೀ ಕರ್ನಾಟಕದ 224 ಕ್ಷೇತ್ರಗಳಲ್ಲಿಯೂ ನಂದೇ ಆದಂತ ಒಂದು ಅಭಿಮಾನಿ ತಂಡ, ಹಿಂದೂ ಕಾರ್ಯಕರ್ತರು ತಯಾರಾಗಿದ್ದಾರೆ. ಹಿಂದುತ್ವನೇ ನನ್ನ ಮೂಲ ಮಂತ್ರ. ನಾ ಸುಮ್ಕೊಂಡ್ರದಿಲ್ಲ ಮನೆಯಲ್ಲಿ, ನಾ ಹೋರಾಟ ಮಾಡ್ತೀನಿ. ಈ ಕುಟುಂಬವನ್ನ ಏನು ಮುಖ್ಯಮಂತ್ರಿ ಆಗ್ಬೇಕು, ಇವ್ರ ಮೊಮ್ಮಗ ಮುಖ್ಯಮಂತ್ರಿ ಏನು ಯಡಿಯೂರಪ್ಪ ಮನೆಯಲ್ಲಿ ಕೂತು ಜಪ ಮಾಡ್ತಾ ಇದ್ದಾನಲ್ಲ, ಇವನಿಗೆ ಬುದ್ಧಿ ಕಲಿಸಲಾರ್ದೆ ಬಿಡುದಿಲ್ಲ. ಉಚ್ಚಾಟನೆ ಆದ್ಮೇಲೆ ಯತ್ನಾಳ್ ಅವರು ಏನ್ ಮಾಡ್ತಾರೆ? ಹೊಸ ಪಕ್ಷ ಸ್ಥಾಪನೆ ಮಾಡ್ತಾರ ಅಥವಾ ಹಿಂದುತ್ವದ ಪರವಾಗಿ ಹೋರಾಟ ಮಾಡಿ ಮತ್ತೆ ಬಿಜೆಪಿಗೆ ಬರಳುವಂತ ನಿಟ್ಟಿನಲ್ಲಿ ಕಾರ್ಯತಂತ್ರ ಮಾಡ್ತಾರೆ? ಇದಕ್ಕೆ ಹೈಕಮಾಂಡ್ ನಾಯಕರು ಸಹಮತಿ ವ್ಯಕ್ತಪಡಿಸ್ತಾರೆ ಬರುವಂತ ದಿನಗಳಲ್ಲಿ. ನಾವು ಹಿಂದುತ್ವ ಪರವಾಗಿ ಹೋರಾಟ ಮಾಡ್ತೀವಿ, ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಹೋರಾಟ ಮಾಡ್ತೀವಿ, ಕೆಪಿಸಿಯಲ್ಲಿ ಭ್ರಷ್ಟಾಚಾರ, ವಾಲ್ಮೀಕಿ ಭ್ರಷ್ಟಾಚಾರ, ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡ್ತೀವಿ. ನಾವು ಮಾಡಿ ನಮ್ಮದೇ ಆದಂಥ ಒಂದು ಶಕ್ತಿಯನ್ನ ಪ್ರದರ್ಶನ ಮಾಡ್ತೀವಿ. ಈಗ ನಾಳೆ ಯುಗಾದಿ ಇದೆ, ಹೊಸ ವರ್ಷದಿಂದ ಪ್ರಾರಂಭ ಮಾಡ್ತೀವಿ. ವಿಜಯದಶಮಿಗೆ ಏನು ಅನ್ನೋದು ನಿರ್ಣಯ ಘೋಷಣೆ ಮಾಡ್ತೀವಿ. ಯಾವ ವಿಶ್ವಾಸದಲ್ಲಿ ಎತ್ತಾಳಿ ಈ ಮಾತನ್ನ ಹೇಳ್ತಿದ್ದಾರೆ ಉಚ್ಚಾಟನೆಗೆ ಹೊಂದಂತವ್ರು? ಇಷ್ಟು ವಿಶ್ವಾಸದಿಂದ ನಿಮ್ಮದೇ ಆದಂತ ಅಭಿಮಾನಿಗಳು ಕಾತುರದಿಂದ ಕಾಯ್ತಿದ್ದಾರೆ ಸರ್. ಮತ್ತೆ ಈಗ 2 ಸಲ ಉಚ್ಚಾಟನೆ ಮಾಡಿ ಯಾಕೆ ತಗೊಂಡ್ರಿ ಬಿಜೆಪಿ ಅವರು? ನಾನು ಹೋಗಿ ಯಾರಿಗೂ ಕೈ ಕಾಲು ಹಿಡಿದಿದ್ದಿಲ್ಲ, ಯಾರಿಗೂ ಹಿಡಿದೇನೆ, ತಾವೇ ಕರೆದು ತಗೊಂಡಾರೆ. ಈ ಸಲ ಅಂತರೂ ಇಡೀ ರಾಜ್ಯ ತುಂಬ ವ್ಯಾಪಕ ದಿನ. ಮೊದಲು ಒಂದು ಸೀಮಿತ ಇತ್ತು, ಜಿಲ್ಲೆಗೋ ಅಥವಾ ಒಂದು ಭಾಗಕ್ಕೂ. ಈಗಿಲ್ಲ, ಇಡೀ ಕರ್ನಾಟಕದ 224 ಕ್ಷೇತ್ರಗಳಲ್ಲಿಯೂ ನಂದೇ ಆದಂತ ಒಂದು ಅಭಿಮಾನಿ ತಂಡ, ಹಿಂದೂ ಕಾರ್ಯಕರ್ತರು ತಯಾರಾಗಿದ್ದಾರೆ. ಹಿಂದುತ್ವನೇ ನನ್ನ ಮೂಲ ಮಂತ್ರ. ನಾ ಸುಮ್ಕೊಂಡ್ರದಿಲ್ಲ ಮನೆಯಲ್ಲಿ, ನಾ ಹೋರಾಟ ಮಾಡ್ತೀನಿ. ಈ ಕುಟುಂಬವನ್ನ ಏನು ಮುಖ್ಯಮಂತ್ರಿ ಆಗ್ಬೇಕು, ಇವ್ರ ಮೊಮ್ಮಗ ಮುಖ್ಯಮಂತ್ರಿ ಏನು ಯಡಿಯೂರಪ್ಪ ಮನೆಯಲ್ಲಿ ಕೂತು ಜಪ ಮಾಡ್ತಾ ಇದ್ದಾನಲ್ಲ, ಇವನಿಗೆ ಬುದ್ಧಿ ಕಲಿಸಲಾರ್ದೆ ಬಿಡುದಿಲ್ಲ. ಉಚ್ಚಾಟನೆ ಆದ್ಮೇಲೆ ಯತ್ನಾಳ್ ಅವರು ಏನ್ ಮಾಡ್ತಾರೆ? ಹೊಸ ಪಕ್ಷ ಸ್ಥಾಪನೆ ಮಾಡ್ತಾರ ಅಥವಾ ಹಿಂದುತ್ವದ ಪರವಾಗಿ ಹೋರಾಟ ಮಾಡಿ ಮತ್ತೆ ಬಿಜೆಪಿಗೆ ಬರಳುವಂತ ನಿಟ್ಟಿನಲ್ಲಿ ಕಾರ್ಯತಂತ್ರ ಮಾಡ್ತಾರೆ? ಇದಕ್ಕೆ ಹೈಕಮಾಂಡ್ ನಾಯಕರು ಸಹಮತಿ ವ್ಯಕ್ತಪಡಿಸ್ತಾರೆ ಬರುವಂತ ದಿನಗಳಲ್ಲಿ. ನಾವು ಹಿಂದುತ್ವ ಪರವಾಗಿ ಹೋರಾಟ ಮಾಡ್ತೀವಿ, ಉತ್ತರ ಕರ್ನಾಟಕದ ಅಭಿವೃದ್ಧಿ ಬಗ್ಗೆ ಹೋರಾಟ ಮಾಡ್ತೀವಿ, ಕೆಪಿಸಿಯಲ್ಲಿ ಭ್ರಷ್ಟಾಚಾರ, ವಾಲ್ಮೀಕಿ ಭ್ರಷ್ಟಾಚಾರ, ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡ್ತೀವಿ. ನಾವು ಮಾಡಿ ನಮ್ಮದೇ ಆದಂಥ ಒಂದು ಶಕ್ತಿಯನ್ನ ಪ್ರದರ್ಶನ ಮಾಡ್ತೀವಿ. ಈಗ ನಾಳೆ ಯುಗಾದಿ ಇದೆ, ಹೊಸ ವರ್ಷದಿಂದ ಪ್ರಾರಂಭ ಮಾಡ್ತೀವಿ. ವಿಜಯದಶಮಿಗೆ ಏನು ಅನ್ನೋದು ನಿರ್ಣಯ ಘೋಷಣೆ ಮಾಡ್ತೀವಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.